ಎಲ್ಲಿ? ಹೌದಾ? ಯಾವಾಗ ಆಗಿದೆ? ಗಮನಕ್ಕೆ ಬಂದಿಲ್ಲ. ಎಷ್ಟು ಸಾವಾಗಿದೆ? ಎಲ್ಲಿ? ಸ್ಕೂಲ್? ಹೌದಾ? ಗೊತ್ತಿಲ್ಲ. ಆ ತಡೆಗೋಡೆ ಯಾವಾಗ ಕಟ್ಟಿರೋದು, ಎಷ್ಟು ವರ್ಷಗಳಾಗಿದೆ, ಶಿಥಿಲ ಆಗಿತ್ತಾ ಅಥವಾ ಹೊಸದಾಗಿ ಕಟ್ಟಿ ಏನಾದ್ರು ಕ್ವಾಲಿಟಿ ಸರಿ ಇಲ್ವಾ, ಅದೆಲ್ಲ ನಂಗೆ ಏನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಬಟ್ ಅಫ್ಕೋರ್ಸ್ ಇದು ದುರದೃಷ್ಟಕರ, ಈ ತರ ಎಲ್ಲ ಆಗ್ಬಾರ್ದಾಗಿತ್ತು. ಅಧಿಕಾರಿಗಳಲ್ಲಿ ಯಾರು ಸಂಬಂಧಪಟ್ಟಿರ್ತಾರೆ ಮತ್ತೆ ಅಲ್ಲಿ ಸಚಿವರು ಯಾರು ಸಂಬಂಧಪಟ್ಟಿರ್ತಾರೆ ಖಂಡಿತ ಇದನ್ನ ಗಮನಕ್ಕೆ ತೆಗೆದುಕೊಂಡು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ. ಸರಿಯಾಗಿ ಮಾಹಿತಿ ಇಲ್ಲ ಅಂದ್ರೆ ತನಿಖೆ ಮಾಡಿ ಅದಕ್ಕೆ ಏನ್ ಕ್ರಮ ತಗೋಬೇಕು ಅಂತ ಹೇಳ್ಬೋದು. ಲಲಿತ್ ಮಹಲ್ ಅಲ್ಲಿ, ಬೆಟ್ಟದ ತಪ್ಪಲಲ್ಲಿ ಲಲಿತ್ ಮಹಲ್ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಗ್ರೌಂಡ್ ಎಲ್ಲ ಇದೆ. ಸೊ ಅಲ್ಲಿ ಎಲ್ಲಾ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅಲ್ಲಿಂದ ಮತ್ತೆ ಅವರು ಸಾರ್ವಜನಿಕ ಬಸ್ಗಳಲ್ಲೇ ಮೇಲ್ಬೋದು. ಆಮೇಲೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಕೂಡ ಹೇಳಿದ್ವಿ. ಸೊ ಹಾಗಾಗಿ ಯಾರಾದ್ರೂ ಭಕ್ತಾದಿಗಳು ಪ್ಲಾಸ್ಟಿಕ್ ನೀರಿನ ಬಾಟ್ಲ್ ಏನು ತಂದಿದ್ರೆ ಅದನ್ನು ಕೂಡ ಪಾರ್ಕಿಂಗ್ ಫೆಸಿಲಿಟಿನಲ್ಲೇ ಇಡಿಸ್ಬಿಡ್ತೀವಿ. ಸೊ ಯಾರು ಕೂಡ ಮೇಲ್ಗಡೆ ಪ್ಲಾಸ್ಟಿಕ್ ತರೋಂಗಿಲ್ಲ, ಆ ರೀತಿ ಕೂಡ ಮಾಡ್ತೀವಿ. ಈಗಾಗ್ಲೇ ಯಾರ್ಯಾರು ಅದಕ್ಕೆ ಜವಾಬ್ದಾರ ಇರ್ತಾರೆ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೂಪರಿಂಟೆಂಡೆಂಟ್ ಅಂತ ಹಿಡಿದು ಎಕ್ಸೈಸ್ ಇನ್ಸ್ಪೆಕ್ಟರ್ ಇಂದ ಹಿಡಿದು DC ತನಕನೂ ಕೂಡ ನಾವು ಸಸ್ಪೆಂಡ್ ಮಾಡಿದೀವಿ. ಮತ್ತೆ ಪೊಲೀಸರಿಗೂ ಹೇಳಿದೀವಿ ಯಾರು ಅದಕ್ಕೆ ಜ್ಯೂರಿಸ್ಡಿಕ್ಷನ್ ಇರುತ್ತೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಕೂಡ ಎಲ್ಲಾ ಕಡೆ ಹೋಗಿ ನೀವು ಎಕ್ಸಾಮಿನ್ ಮಾಡಿ, ಇಡೀ ಮೈಸೂರು ಸಿಟಿನಲ್ಲಿ ಯಾರೇ ರೀತಿ ಅಕ್ರಮವಾಗಿ ಪರವಾನಗಿ ಇಲ್ಲದೆ ಮಾಡ್ತಿರ್ತಾರೆ ಅಂತವ್ರ ಮೇಲೆ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ವಿ. ಅದಾದ್ಮೇಲೆ DC ಅವರು ಕೂಡ ಮೀಟಿಂಗ್ ಮಾಡಿದ್ರು. ಅದಾದ್ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಕಡೆ ಹೋಗಿ ಎಕ್ಸಾಮಿನ್ ಮಾಡಿದ್ದಾರೆ, ಚೆಕ್ ಮಾಡಿದ್ದಾರೆ. ಆದ್ರೆ ಯಾರಾದ್ರೂ ಪರವಾಗಿ ಇಲ್ಲದೆ ಇದ್ದವ್ರನ್ನೆಲ್ಲ ಮುಚ್ಚಿದ್ದಾರೆ. ಸೊ ಹಾಗಾಗಿ ಮತ್ತೆ ಎಲ್ಲಾ ಕಡೆ ಸುರಕ್ಷತಾ ಕ್ರಮಗಳು, ಫೈರ್ ಸೇಫ್ಟಿ ತಗೊಂಡಿದಾರಾ ಇಲ್ವಾ ಅದನ್ನು ನೋಡ್ಬೇಕು ಅಂತ ಹೇಳಿದೀನಿ. ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರು? A1 ಆರೋಪಿ ಏನೋ ಬೆಂಗಳೂರಿಗೆ ಹೋಗಿದೆ ಅಂತ ಪೇಪರ್ ಕೇಳ್ಪಟ್ಟೆ. ಬಟ್ ಅವ್ರ ಮೇಲೆ ಕೇಸ್ ಆಗಿರುತ್ತೆ. ಕಾನೂನು ಪ್ರಕಾರವಾಗಿ ಏನ್ ಕ್ರಮ ತಗೋಬೇಕು ಅದ್ರ ಪ್ರಕಾರ ಆಗುತ್ತೆ. ಕಮಿಷನರ್ ಅವರೇ, ನೀವೇನಾದ್ರು? ನಮ್ಮಿಂದ ಟೋಟಲ್ ಎಲ್ಲಾ ಝೋನ್ಸ್ ಅಲ್ಲಿ ಮುಚ್ಚಿಸಿದೀವಿ ಸರ್. ಇಲ್ಲಿ ವೈಲೇಷನ್ ಆಗಿ ಮಾಡಿದಾರಲ್ಲ. ಎಷ್ಟು ಮುಚ್ಚಿಸಿದೀರಿ ಅಂತ ಕೇಳ್ತಾರೆ. 18ಕ್ಕಿಂತ ಜಾಸ್ತಿ ಅಂತ ರೆಸ್ಟೋರೆಂಟ್ ನಾವು ಮುಚ್ಚಿಸಿದ್ದು ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೀವು ಯಾವ್ದಾದ್ರು? ನಾವೇ ಇವ್ರ ಜೊತೆ ಹೋಗ್ತೀವಿ. ಈ ಬಾರಿ ಎಲ್ಲಿನೋ ಪ್ರಭಾವದಿಂದಾಗಿ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ, ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನಮಗೂ ಕೂಡ ಈ ಸರಿ 40%ಗಿಂತ ಹೆಚ್ಚು ಮಳೆ ಕೊರತೆ ಆಗೋಗ್ಬಿಟ್ಟಿದೆ. ನಾನು ಮೊನ್ನೆ ಭಾನುವಾರ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲಾ ಆಡಳಿತವನ್ನ ಕರೆದು ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ. ಸೊ ಹಾಗಾಗಿ ಎಲ್ಲಿ ನೀರಿನ ಸಮಸ್ಯೆ ಆಗುತ್ತೆ ಅಲ್ಲಿ ಏನೇ ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ತೆಗೆದುಕೂ ಕೂಡ ಸೂಚನೆ ನೀಡಿದ್ದೀನಿ. ಸೊ ಜಲಾಶಯಗಳಲ್ಲಿ ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಇಟ್ಕೊಳ್ಳೇಬೇಕು, ಅದನ್ನು ಬಿಡಬಾರ್ದು ಬೇರೆ ಪರ್ಪಸ್ಗಳಿಗೂ ಕೂಡ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲೆಲ್ಲ ಕೊಳವೆ ಬಾವಿಗಳನ್ನು ಕೊರಿಬೇಕು. ಎಲ್ಲಿ ನೀರು ಬರ್ತಿಲ್ಲ ಅಲ್ಲಿ ಕೊಳವೆಗಳನ್ನು ಬಾಡಿಗೆ ತಗೋಬೇಕು. ಬಾಡಿಗೆಗೂ ಸಿಕ್ಕಲಿಲ್ಲ ಅಂತಂದ್ರೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿ ಕುಡಿಯೋ ನೀರಿನಾಗೆ ಯಾರಿಗೂ ಕೂಡ ತೊಂದರೆ ಆಗದಂಗೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ರು. ಈಗ ಗೊತ್ತಿಲ್ಲ, ಕೊಳವೆ ಬಾವಿಗಳು ಬಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಚಾಮರಾಜನಗರ ಮೈಸೂರು ಗ್ರೀನ್ ಝೋನಲ್ಲಿದೆ. ಸೊ ಸಫಿಷಿಯೆಂಟ್ ಅಂಡರ್ಗ್ರೌಂಡ್ ವಾಟರ್ ಇದೆ. ಸೊ ಅಕಸ್ಮಾತ್ ಜಲಾಶಯಗಳು ತುಂಬಲಿಲ್ಲ ಅಂತಂತಂದರೆ ನದಿ ಮೂಲದಿಂದ ಕೊಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅಂಡರ್ಗ್ರೌಂಡ್ ವಾಟರಿಂದ ನಾವು ಕೊಡ್ತಿದ್ದೀವಿ. ಸೊ ಅಧಿಕಾರಿಗಳ ಪ್ರಕಾರ ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಈ ಮಾನ್ಸೂನ್ ಸೀಸನ್ನ ನಾವು ಎದುರಿಸ್ಬೋದು ಕುಡಿಯೋ ನೀರಿಗೋಸ್ಕರ. ಇಲ್ಲ, ಇಲ್ಲಿಗೆ ಫಸ್ಟ್ ನೀರಿಂದ ಇಟ್ಕೊಂಡು ಎಷ್ಟು ಇಟ್ಕೋಬೇಕು ಇಟ್ಕೊಂಡೆ ಬೇರೆಗೆ ಬಿಡಬೇಕು ಅಂತ ಹೇಳಿ ಸೂಚನೆ. ಯಾರಿಗೂ ಕೂಡ ಮಹಿಷಾಸುರ ಸ್ಟ್ಯಾಚ್ಯೂ ಇಂದ ಎಂಟ್ರೆನ್ಸ್ ಇಲ್ಲ. ಈವನ್ VIP ಗಳಿಗೂ ಕೂಡ ಇಲ್ಲ. ಅವ್ರ ವೆಹಿಕಲ್ ಬಿಡೋದೇ ಇಲ್ಲ. ಅವರು ಕೂಡ ಪ್ರಾಧಿಕಾರದಿಂದ ಏನು ವೆಹಿಕಲ್ ಮಾಡಿರ್ತಾರೆ ಆ ವೆಹಿಕಲ್ ಅಲ್ಲೇ ಹೋಗೋದು.